SSLC ಮ್ಯಾಥಮೆಟಿಕ್ಸ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಇದರಲ್ಲಿ 2 ಮಾರ್ಕ್ಸ್ ಕೇಳುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನಿರ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕ್ವೆಶ್ಚನ್ ನಾನು ಮಾಡೆಲ್ ಕ್ವೆಶ್ಚನ್ ಪೇಪರ್ ನಿಂದ ತಗೊಂಡಿರುವಂತದ್ದು. ಕ್ವೆಶ್ಚನ್ ಏನು ಅಂತ ನೋಡೋಣ. ಫೈಂಡ್ ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 5 ಯೂಸಿಂಗ್ ಫಾರ್ಮುಲಾ. 2 ಡಿಜಿಟ್ ನಂಬರ್ಸ್ ಡಿವಿಸಿಬಲ್ ಬೈ 5 ಎಷ್ಟಿರ್ಬೋದು ಅಂತ ಕೇಳಿದ್ದಾರೆ. ಅಂದ್ರೆ 2 ಡಿಜಿಟ್ ನಂಬರ್ ಹೈಯೆಸ್ಟ್ ನಂಬರ್ 5 ಇಂದ ಡಿವಿಸಿಬಲ್ ಬೈ 5 ಅಂತಂದ್ರೆ ಫಸ್ಟ್ 10 ಆಗುತ್ತೆ. 2 ಡಿಜಿಟ್ 9 ಆಗಲ್ಲ, 9 ಸಿಂಗಲ್ ಡಿಜಿಟ್ ಆಗುತ್ತೆ. 10 ಇಸ್ ದ 2 ಡಿಜಿಟ್ ಸಿಂಗಲ್ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಡಿವಿಸಿಬಲ್ ಬೈ 5 ಆಗುತ್ತೆ. 2 ಡಿಜಿಟ್ಸ್ ಅಲ್ಲಿ ಲಾಸ್ಟ್ ಹೈಯೆಸ್ಟ್ ನಂಬರ್ ಯಾವುದು? 99. 100 ನಮಗೆ 2 ಡಿಜಿಟ್ ನಂಬರ್ ಆಗೋದಿಲ್ಲ, 3 ಡಿಜಿಟ್ ನಂಬರ್ ಆಗುತ್ತೆ. ಸೊ 99 ನಮಗೆ 2 ಡಿಜಿಟ್ ನಂಬರ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಗುತ್ತೆ. ಸೊ ಉಳಿದಿರೋ ನಂಬರ್ಸ್ ಇಲ್ಲಿಂದ 10 ಇಂದ 99 ಒಳಗಡೆ ಬರುತ್ತೆ. ಸೊ 10 ಇಂದ 99 ಒಳಗಡೆ ಎಷ್ಟು ನಂಬರ್ಸ್ ನಮಗೆ 5 ಇಂದ ಡಿವಿಸಿಬಲ್ ಆಗಿದೆ ಅನ್ನೋದನ್ನ ನಮಗೆ ಇಲ್ಲಿ ಕ್ವೆಶ್ಚನ್ ಅಲ್ಲಿ ಕೇಳಿರುವಂತದ್ದು. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು nth ಟರ್ಮ್ ಆಫ್ ಎನ್ ಎ ಈಸ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಗೆ ಫಾರ್ಮುಲಾ ಇರೋದು an is equal to a plus n minus 1 into d. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಇಸ್ 10. 10 is the smallest 2 digit number. Next largest 2 digit number is 99. ನಾನು ಅವಾಗಲೇ ಹೇಳಿದಾಗೆ divisible by 5 or 10 and 95. highest divisible number is 95. 5 ಇಂದ 95 ನ ನಾವು ಡಿವೈಡ್ ಮಾಡಬಹುದು. 10 is the smallest number. ಸೊ ನಮಗೆ ಇವಾಗ ಸಿಕ್ಕಿದೆ a ಅಂದ್ರೆ ಸ್ಮಾಲೆಸ್ಟ್ ನಂಬರ್ a1 ದಟ್ ಇಸ್ 10. a ನಮಗೆ 10 ಆಗಿದೆ. d ಡಿಫರೆನ್ಸ್ ಬೇಕಾಗಿರೋದು ನಮಗೆ 5 ಡಿವಿಸಿಬಲ್ ಬೈ 5 ಅಂದ್ರೆ ಒನ್ ನಂಬರಿಗೂ ಇನ್ನೊಂದು ನಂಬರಿಗೂ ಡಿಫರೆನ್ಸ್ ಎಷ್ಟಿರಬೇಕು? 5 ಇರಬೇಕು. ಸೊ ಡಿಫರೆನ್ಸ್ ಇಸ್ 5. an ಅಂದ್ರೆ 95, ಲಾರ್ಜೆಸ್ಟ್ ನಂಬರು 95. ಸೊ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋದಾದ್ರೆ an is equal to a plus n minus 1 into d. 95th ಟರ್ಮ್ 95, an is equal to 95 ಅಂತ ನಾವು ಅವಾಗಲೇ ಬರ್ಕೊಂಡಿದೀವಿ. ಸೊ 95 is equal to a ಅಂದ್ರೆ 10, n minus 1, n ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಡಿಫರೆನ್ಸ್ ಇಸ್ 5. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 95 ಇಲ್ಲೇ ಇರುತ್ತೆ. 10 ನಾವು ಲೆಫ್ಟಿಗೆ ತಗೊಂಡ್ರೆ ಪಾಸಿಟಿವ್ ಪ್ಲಸ್ 10 ಇರೋದು ಮೈನಸ್ 10 ಆಗುತ್ತೆ. ಈಸ್ ಈಕ್ವಲ್ ಟು n minus 1 into 5. 95 minus 10 ಅಂದ್ರೆ 85 ಈಸ್ ಈಕ್ವಲ್ ಟು n minus 1 into 5. 85. 5 ಇಲ್ಲಿ n minus 1 into 5 ಇರೋದ್ರಿಂದ 5 ಈ ಕಡೆ ಕೆಳಗಡೆ ಬರುತ್ತೆ. 85 divided by 5 is equal to n minus 1. 5 ones are 5, 17s are 85. Therefore, n minus 1 is equal to 17. n is equal to minus 17 ಇರೋದು ಪ್ಲಸ್ minus 1 ಇರೋದು ಪ್ಲಸ್ 1 ಆಗುತ್ತೆ. ಸೊ n is equal to 17 plus 1 ಅಂದ್ರೆ n is equal to 18. 18 ನಂಬರ್ಸ್ ನಮಗೆ ಡಿವಿಸಿಬಲ್ ಬೈ 5 ಆಗುತ್ತೆ ಬಿಟ್ವೀನ್ 10 and 99. ಸೊ n is equal to 19. There are 18 2-digit numbers divisible by 5 ಅಂತ ನಾವು ಬರೆದ್ರೆ ನಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಥ್ಯಾಂಕ್ ಯು.